ಚಾಣಕ್ಯ. ರಮೇಶ್ ಬಾಬು ಅವರೇ, ಡಿ ಕೆ ಶಿವಕುಮಾರ್ ಅಭಿನಂದನೆಗಳು. ಚಾಣಕ್ಯ ಅಲ್ಲ. 1-0 ನಡೀತಾ ಇದೆ ಮ್ಯಾಚ್. ಈಗ ಮೊದಲ ರೌಂಡ್ನಲ್ಲಿ ಕಾಂಗ್ರೆಸ್ ಗೆದ್ದಿದೆ. ನಾಥೂರವರು ವಿಮರ್ಶೆ ಮಾಡಬೇಕಾದ್ರೆ ಎಲ್ಲ ರೀತಿಯ ಸಕಾರಾತ್ಮಕ ವಿಮರ್ಶೆಗೆ ಈ ಚುನಾವಣಾ ಫಲಿತಾಂಶನ ಒಳಪಡಿಸಿದ್ರು. ನನ್ನ ಬಿ ಜೆ ಪಿ ಮಿತ್ರರು ಪಾಪ ಅವ್ರಿಗೆ ಯಾಕೆ ಇಷ್ಟೊಂದು ಫ್ರಸ್ಟ್ರೇಷನ್ ಗೊತ್ತಿಲ್ಲ, ಯಾಕೆಂದ್ರೆ ನೀವೇ ಗಮನಿಸ್ತಾ ಇದ್ರಿ ಮತ್ತು ವ್ಯೂವರ್ಸು ನೋಡ್ತಾ ಇದ್ದಾರೆ. ಲಜ್ಜೆಗೇಡಿಗಳು ಅನ್ನೋ ಪದ ಬಳಸಿದ್ರು. ನನಗೆ ಈಗಲೂ ಕ್ವಶನ್ ಮಾರ್ಕು, ಯಾರು ಕ್ರಾಸ್ ವೋಟಿಂಗ್ ಮಾಡಿದವ್ರಿಗೆ ಹೇಳಿದ್ರ, ಅವ್ರಿಗೆ ದೇಶದ ಮಟ್ಟದಲ್ಲಿ ಅವ್ರ ಪಾರ್ಟಿಯವರು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರ ಅವ್ರಿಗೆ ಹೇಳಿದ್ರ, ಬಿ ಜೆ ಪಿ ನಾಯಕರೇ ಇದೆಲ್ಲ ಮಾಡಿಸ್ತಿರೋದು ಅವ್ರಿಗೆ ಹೇಳಿದ್ರ, ಅಥವಾ ಈಗಿರ್ತಕ್ಕಂಥ ಅವ್ರ ಪಕ್ಷದ ನಾಯಕತ್ವ ಏನು ಡೆಲ್ಲಿಗೆ ಹೋಗಿದಾರಲ್ಲ, ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ರು ಹೋಗ್ಬೇಡ್ರಿ ರಾಜಮಿ ತಗೋತಾರೆ ಅಂತ, ಆದರೂ ಹೋಗಿದ್ದಾರೆ ಪಾಪ ವಿಜಯೇಂದ್ರವ್ರು, ಅವ್ರಿಗೆ ಹೇಳೋದು ನನಗೆ ಅರ್ಥ ಆಗಲಿಲ್ಲ. ನಮಗೆ ನೀವು ಹೇಳ್ದಂಗೆ ಅಂಕಿಅಂಶ ನಾವು ಭಾಳ ಸ್ಪಷ್ಟ ಇದ್ವು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಂಥ ಸಂಖ್ಯೆ 140. ನಮ್ಮ ಶಾಸಕರು ಏನು ಇಂಡಿಪೆಂಡೆಂಟ್ ಇಬ್ಬರಿದ್ದಾರೆ, ಮತ್ತು ರೈತ ಸಂಘದಿಂದ ಒಬ್ಬರು ಗೆದ್ದಿದ್ದಾರೆ. ಇವೆಲ್ಲ ಸೇರಿ 140. ನಮಗೆ ಒಬ್ಬ ಮತ ಅಂದರೆ ಒಬ್ಬರು ಆಯ್ಕೆ ಆಗೋದಕ್ಕೆ 28 ಮತವನ್ನು ಅವರು ಚುನಾವಣಾಧಿಕಾರಿಗಳು ನಿರ್ಧಾರ ಮಾಡಿದರು. ಅದ್ರ ಪ್ರಕಾರ ನಮ್ಮ 5 ಜನ ಆಯ್ಕೆ ಆಗೋದಕ್ಕೆ ನಮ್ಗೆ ಅವಕಾಶ ಇತ್ತು, ನಾವು ಹಾಕಿದ್ವು. ಯಾರು ಇಲ್ಲಿ ನಂಬರ್ ಇಲ್ದಲ್ಲಿರೋ ಕ್ಯಾಂಡಿಡೇಟ್ ಆರೋ ಅವ್ರು ಯೋಚನೆ ಮಾಡಬೇಕಾಯ್ತು ನಮ್ಗೆ ನಂಬರ್ ಸಿಗುತ್ತೋ ಇಲ್ವೋ ಅಂತೇಳಿ. ಇವತ್ತು ಚುನಾವಣೆ ಆದಮೇಲೆ ನಮ್ಮ ಪಕ್ಷದಲ್ಲಿ ಈಗಾಗಲೇ ಸುರ್ಜೇವಾಲ್ ಅವರು, ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ನಿರೀಕ್ಷೆಗಿಂತ ಜಾಸ್ತಿ ಮತ ಬಂದಿದೆ, ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟು, ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಟು ಮತ ಕೊಟ್ಟಂಥವ್ರಿಗೆ ಧನ್ಯವಾದ ಅಂತ ಹೇಳಿದ್ದೀವಿ. 11 ಮತ ಗ್ಯಾರಂಟಿ ಯೋಜನೆಗಳು ಚೆನ್ನಾಗಿ ನಡೀತಾ ಇದೆ, ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ, ಆದ್ದರಿಂದ ನಮಗೆ ಬಿಜೆಪಿ ಅವರು ಓಟ್ ಹಾಕಿದ್ರು, JDSನವರು ಓಟ್ ಹಾಕಿದ್ರು. ಅದು ಇರ್ಬೋದು ಅಂತ ಅದನ್ನು ಸೇರಿಸಿ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ಆಗಿರ್ತಕ್ಕಂಥದ್ದು ಅವ್ರ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಜಗಳ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮ ಒಪ್ಪಿ ಓಟ್ ಹಾಕಿದ್ದಾರೆ ಅನ್ನೋ ಮಾತನ್ನು ನಮ್ಮ ಪಕ್ಷದ ಮುಖಂಡಗಳು ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇಲ್ಲಿ ಒಂದು ಓಟ್ ಇನ್ವ್ಯಾಲಿಡ್ ಆಗಿದೆ. ಭಾರತೀಯ ಜನತಾ ಪಕ್ಷದಿಂದ ಯಾರಿಗೆ ಅಲರ್ಟ್ ಆಗಿದ್ದು ಒಂದು ಓಟ್ ಇನ್ವ್ಯಾಲಿಡ್ ಆಗಿದೆ. JDS ಅಲ್ಲಿ 4 ಓಟು ಅವರಿಗೆ ಕಡಿಮೆ ಆಗಿದೆ, ಮತ್ತು ಬಿ ಜೆ ಪಿನಲ್ಲಿ 7 ಓಟ್ ಕ್ರಾಸ್ ಆಗಿದೆ. ಅವರು 4 ಓಟೇನೆ ಇವರಿಗೆ JDSಗೆ ಅಲಾಟ್ ಮಾಡಿದರು, ಮತ್ತೊಂದು ಎಲ್ಲ ಸೇರಿ 11 ಓಟು ಕ್ರಾಸ್ ವೋಟಿಂಗ್ ಆಗಿದೆ, 1 ಓಟು ಇನ್ವ್ಯಾಲಿಡ್ ಆಗಿದೆ. ಟೋಟಲ್ 12 ಓಟ್ಸು. ಅವರು ನೀವು ಹೇಳ್ದಂಗೆ ಆ ಓಟ್ ನಮಗೆ ಬರೆದಿದ್ರು ಸಹ ಕಾಂಗ್ರೆಸ್ ಪಕ್ಷ ಗೆಲ್ಲ ಅಂಥದ್ದು. ಬಟ್ ರಾಜಕಾರಣದಲ್ಲಿ ಯಾವಾಗಲೂ ಸಹ ಅಪ್ಪರ್ ಹ್ಯಾಂಡ್ ತೊಗೋಬೇಕು ಅನ್ನೋ ಕಾರಣಕ್ಕೆ ನಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಇರುತ್ತೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಬಹುಶಃ ನಾವು ಇತಿಹಾಸ ಬೇಗ ಮರ್ತು ಬಿಡ್ತೀವಿ. ಚಂದ್ರಶೇಖರ್ ಅವರು ಹೇಳ್ದಂಗೆ ಕರ್ನಾಟಕದಲ್ಲಿ ಕ್ರಾಸ್ ವೋಟಿಂಗ್ ಇದೆ, ಮೊದಲಲ್ಲ ಕೊನೆಯೂ ಅಲ್ಲ, ಮುಂಚೆಯಿಂದಲೂ ಇದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಡ್ಕೊಂಡು ಬಂದಿದೆ. ವಿಶೇಷವಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ವಿಜಯ ಮಲ್ಯರವರು ಎಂಟ್ರಿ ಕೊಟ್ಟ ಮೇಲೆ ಆ ಥರದ್ದು ಬೇರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿರೋವಂಥದ್ದು ಎಲ್ಲ ಕಡೆ ನಡೆದಿದೆ. ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮೊದಲನೇ ಚುನಾವಣೆ ನಡೆದಿದ್ದು 2002 ಜನವರಿ ಸ್ಥಳೀಯ ಸಂಸ್ಥೆ ಚುನಾವಣೆ. ಆವತ್ತು ಅಧಿಕಾರದಲ್ಲಿದ್ದಂಥದ್ದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ. ಆವತ್ತೇ ಡಿ ಕೆ ಶಿವಕುಮಾರ್ ಅವರು ಅವ್ರ ಶಕ್ತಿಯನ್ನು ರುಜುವಾತು ಮಾಡಿದ್ರು. ಅಂದರೆ ಅತಿ ಹೆಚ್ಚು ಸ್ಥಾನವನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಸುಮಾರು 13 ಸ್ಥಾನವನ್ನು ನಾವು ಗೆಲ್ಲೋದ್ರ ಮುಖಾಂತರ, ಅಂದರೆ BJP JDS ಎರಡಕ್ಕೂ ಸೇರಿಸಿ ಇಬ್ಬರಿಗಿನ್ನ ಜಾಸ್ತಿ ಅವಕಾಶಗಳನ್ನ ಪಡ್ಕೊಂಡಂಥದ್ದು ಕಾಂಗ್ರೆಸ್ ಪಕ್ಷ ಆವತ್ತಿನ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ. ಆವತ್ತಿಂದ ಹಿಡಿದು ಇಲ್ಲಿಯವರೆಗೆ ನಡೆದಂಥ ಎಲ್ಲ ಚುನಾವಣೆಯಲ್ಲಿ, ಅಂದರೆ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಇದ್ದರು, ಡಿ ಕೆ ಶಿವಕುಮಾರ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದರು. ತದನಂತರ ಬದಲಾದಂಥ ಸನ್ನಿವೇಶದಲ್ಲಿ ಅವರು ಮುಖ್ಯಮಂತ್ರಿ, ಅವರು ಉಪಮುಖ್ಯಮಂತ್ರಿ, ಮತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ. ಇಲ್ಲಿವರೆಗೂ ಎಲ್ಲ ಚುನಾವಣೆಯಲ್ಲಿ ನಾವು ಅಪ್ಪರ್ ಹ್ಯಾಂಡ್ ತೊಗೊಂಡ್ಬಂದಿದ್ದೀವಿ. ಸೊ ಇದು ಯಾವುದೋ ಇವತ್ತು ಮೊನ್ನೆ MLC ಎಲೆಕ್ಷನ್ ಆಗ್ಬಿಡ್ತು, ಡಿ ಕೆ ಶಿವಕುಮಾರ್ ಏನೋ ಮಾಡಿಬಿಟ್ಟಿದ್ದಾರೆ. ನೋ, ಇಟ್ ಈಸ್ ನಾಟ್ ಕರೆಕ್ಟ್. ನೀವು ಅವರ ಅಧ್ಯಕ್ಷರಾದ ಮೊದಲ ಸ್ಥಳೀಯ MLC ಚುನಾವಣೆಯಿಂದ ಹಿಡಿದು ಲೋಕಲ್ ಬಾಡೀಸ್ನಲ್ಲಿ MLCಗಾದಂಥ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಚುನಾವಣೆಯಲ್ಲಿ ಅಪ್ಪರ್ ಹ್ಯಾಂಡ್ ತೊಗೊಂಬಂದಿದ್ದೀವಿ. 24 ಒಂದು ಬಿಟ್ಟು 4 ಒಂದು ಸಣ್ಣ ಪುಟ್ಟ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ರಮೇಶ್ ಬಾಬು ಅವರೇ, ಈಗ ಇದನ್ನು BJP ಯಾವ್ಯಾವ ರಾಜ್ಯದಲ್ಲಿ ಮಾಡುತ್ತೆ, ನೀವು ಎಕ್ದಮ್ ಬಂದ್ಬಿಡ್ತೀರಿ, ಇಲ್ಲ ಇದು ಸಂವಿಧಾನದ ವಿರೋಧಿ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ. ಅಂದ್ರೆ ಇದನ್ನ ಹೆಂಗೆ ಸಮರ್ಥಿಸ್ತೀವಿ? ದಯಮಾಡಿ ಕೊಡ್ತೀನಿ ನೋಡಿ, ಪ್ರಶ್ನೆ ಇದ್ದೇ ಕೊಡ್ತೀನಿ, ನಿಮ್ಮ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ನಾನು ನಮ್ಮ ಪಾರ್ಟಿ ಪರವಾಗಿ ಉತ್ತರ ಕೊಡೋಕೆ ಇಲ್ಲಿ ಕೂತಿದ್ದೀನಿ ನೋಡಿ. ತಮಗೆ ಚೆನ್ನಾಗಿ ದೆಹಲಿ ರಾಜಕಾರಣ ಗೊತ್ತಿದೆ. ಕಾಂಗ್ರೆಸ್ ಇದ್ದಾಗ ಈ ಥರದ್ದು ಆಗೇ ಇಲ್ಲ, ಕ್ರಾಸ್ ವೋಟಿಂಗ್ ನಡೆದಿಲ್ಲ, ಅದನ್ನು ನಾನು ಹೇಳೋದಕ್ಕೆ ತಯಾರಿಲ್ಲ. ಇವತ್ತು ತಾವೇ ಕೋಟ್ ಮಾಡಿದ್ರಿ TMCದೇನಾಗಿದೆ, ಆಪ್ದೇನಾಗಿದೆ ದೆಹಲಿನಲ್ಲಿ. ಆಪ್ದು ಬಿಟ್ಟುಬಿಡಿ, ಇವತ್ತು ತೆಲುಗುದೇಶಂ ಪಾರ್ಟಿ ಭಾರತೀಯ ಜನತಾ ಪಕ್ಷದ ಪಾರ್ಟ್ನರು. 2016ರಲ್ಲಿ ಅವ್ರ ರಾಜ್ಯಸಭಾ ಮೆಂಬರ್ಗಳೇ ರಿಸೈನ್ ಮಾಡಿ BJPಗೆ ಹೋದರು. ಇವರು 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸಹಿತವಾಗಿ ಸುಮಾರು 850 ಜನ MLAಗಳನ್ನ ಬೇರೆ ಬೇರೆ ಪಾರ್ಟಿ ಗೆದ್ದಂಥವ್ರನ್ನ ರಾಜೀನಾಮೆ ಕೊಡಿಸಿ ಇವ್ರು ಪಾರ್ಟಿಗೆ ಕರ್ಸ್ಕೊಂಡಿದ್ದಾರೆ.
ಅದಕ್ಕೆ ನಾನು ಹೇಳಿದ್ದೆ ಲಜ್ಜೆಗೆಟ್ಟ ಪದವನ್ನು ಯಾರಿಗೆ ಬಳಸ್ತಾ ಇದ್ದಾರೆ ಅವರು ಅಂತೇಳಿ. ಕರೆಕ್ಟ್ ರೀ, ನೀವು ಅದನ್ನೇ ಮಾಡ್ತಿದ್ದೀರಲ್ಲ. ನಾವು ಮಾಡೋದಲ್ಲ. ನಾವು ರೂಲ್ ನೋಡಿ ಎರಡು, ಯು ನೋ ವೆರಿ ಮಚ್ ಬೀಯಿಂಗ್ ಎ ಸೀನಿಯರ್ ಜರ್ನಲಿಸ್ಟು. ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಮಾಡೋದು ಬೇರೆ, ಅಧಿಕಾರದಲ್ಲಿ ಇಲ್ಲದಲ್ಲೇ ಇರ್ತಕ್ಕಂಥವ್ರು. ರಾಜ್ಯದಲ್ಲಿ ನೀವು ಅಧಿಕಾರದಲ್ಲಿದ್ದೀರಿ ಮಾಡಿದ್ದೀರಿ. ದಯಮಾಡಿ ನಾನು ಹೇಳ್ತಾ ಇರೋದು ಕೇಂದ್ರ ಮಟ್ಟದಲ್ಲಿ ಪ್ರಸ್ತಾಪ ಮಾಡ್ತೀನಿ. ನಾನು ಇನ್ನೂ ಮುಗಿಸಿಲ್ಲ, ಹೇಳ್ತೀನಿ, ಅಂಕಿಅಂಶ ಕೊಡ್ತೀನಿ, ಆಮೇಲೆ ಹೇಳಿ, ನಂದು ಕೂಡ ಉತ್ತರ ಕೊಡ್ತೀನಿ. ನಾವು ಇಲ್ಲಿ ಯಾವುದನ್ನು ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಮೊನ್ನೆ ಎಲೆಕ್ಷನಲ್ಲಿ MLC ಎಲೆಕ್ಷನಲ್ಲಿ ನಮ್ಮ ಬಂದಾಗ ಫಿಕ್ಸು ಗೊತ್ತಾಯ್ತು. ಅವ್ರು ಹೇಳ್ತಾ ಇದ್ದಾರೆ ಇವ್ರು ಇದಕ್ಕೆ ಕೊಟ್ಬಿಟ್ಟವ್ರೆ, ಓಟ್ ಹಾಕ್ಬಿಟ್ಟವ್ರೆ, ಅವ್ರು ಅದಕ್ಕೆ ಓಟ್ ಹಾಕ್ಬಿಟ್ಟಿರ್ತಾರೆ, ಅವ್ರು ಸಂದೇಶ ಕೊಟ್ಕೊತಾ ಇದ್ದಾರೆ. ಸುಮಾರು 156 ಜನ MP ಗಳು, ಎಲೆಕ್ಟೆಡ್ MP ಗಳು 2014 ಇಲ್ಲಿವರೆಗೆ ಡಿಫೆಕ್ಷನ್ ಮೇಲೆ ಹೋಗಿದ್ದಾರೆ. ಬೇರೆ ಬೇರೆ ಪಾರ್ಟಿಲಿ ಗೆದ್ದು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ರಾಜ್ಯಸಭಾದಲ್ಲಿ ನೀವು ಎಲ್ಲ ಬಿಟ್ಬಿಡಿ, ಕರ್ನಾಟಕದಲ್ಲಿ CK ರಾಮಮೂರ್ತಿನ KC ರಾಮಮೂರ್ತಿ ಅವರು ಇದ್ರಲ್ಲ, ಏನಕ್ಕೆ ರಾಜೀನಾಮೆ ಕೊಟ್ಟರು ಮಧ್ಯದಲ್ಲಿ? ಅವ್ರ ಪಾಪ ಲೇಯರ್ ಸಿಂಗ್ ಕೋಟ್ ಮಾಡೋರು, ಲೇಯರ್ ಸಿಂಗ್ದು ಬೇರೆ ಬೇರೆ ಕಾರಣಕ್ಕೆ ಆಯ್ತು. ಕಂಟಿನ್ಯೂ ಮಾಡ್ತೀನಿ, ರಮೇಶ್ ಬಾಬು ಅವರಿಂದಾನೇ ಕಂಟಿನ್ಯೂ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.